ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಸಂತೋಷ್ ರಾಠೋಡ್. ಕೊನೆಗೂ ಪಂಚರಾಜ್ಯದ ಚುನಾವಣೆಯ ಫಲಿತಾಂಶ ಪ್ರಕಟ ಆಯಿತು. ಇನ್ನೇನು ಕೆಲವು ಹೊತ್ತಿನವರೆಗೆ ಮಾತ್ರ ಈ ಒಂದು ಎಣಿಕೆ ನಡೆಯುತ್ತೆ. ಆದರೆ ಬಹುತೇಕವಾಗಿ ಇದೆಲ್ಲವೂ ಕೂಡ ಈಗ ಫೈನಲ್ ಆಗಿದೆ. ದ್ರಾವಿಡರ ನಾಡಲ್ಲಿ ರಾಜಕೀಯ ಲೆಕ್ಕಾಚಾರ ಉಲ್ಟಾಗಿ ಹೋಗಿದೆ. ತಮಿಳುನಾಡಿನಲ್ಲಿ ನಟ ವಿಜಯ್ ದಳಪತಿ ಅವರು ದರ್ಬಾರ್ ಆರಂಭ ಮಾಡಿದ್ದಾರೆ. ಈಗ ನಟ ವಿಜಯ್ ಎದುರು ಮಕಾಡೆ ಮಲಗಿದೆ ಡಿಎಂಕೆ ಪಕ್ಷ. ಪ್ರಶಾಂತ್ ಕಿಶೋರ್ ಚಾಣಕ್ಯ ನೀತಿಗೆ ಭರ್ಜರಿ ಜಯ ಸಿಕ್ಕಿದೆ. ನಾನು ಹೇಳಿದ ವಿಡಿಯೋವನ್ನು ಇಟ್ಕೊಂಡಿರಿ, ನಾನೇನು ಹೇಳ್ತೀನಿ ಆ ವಿಡಿಯೋಗಳನ್ನು ಇಟ್ಕೊಂಡಿರಿ. ಫಲಿತಾಂಶ ಬಂದಾಗ ಈ ವಿಡಿಯೋಗಳನ್ನು ಪ್ಲೇ ಮಾಡಿ. ವಿಜಯ್ ಬಗ್ಗೆ ಭವಿಷ್ಯವನ್ನು ನುಡಿದಿದ್ರು ಪ್ರಶಾಂತ್ ಕಿಶೋರ್ ಅವರು. ಈ ಹಿಂದೆ ಸಂದರ್ಶನದಲ್ಲೂ ಕೂಡ ಪ್ರಶಾಂತ್ ಕಿಶೋರ್ ಅವರು ಭವಿಷ್ಯ ನುಡಿದಿದ್ರು. ಪ್ರಶಾಂತ್ ಅವರು ರಾಜಕೀಯ ತಂತ್ರಗಾರಿಕೆಗೆ ಅವರನ್ನ ಕರೆಸಿಕೊಂಡಿದ್ರು ನಟ ವಿಜಯ್ ಅವರು ಕೂಡ. ಪಿಕೆ ತಂತ್ರಗಾರಿಕೆಗೆ ಹಲವು ರಾಜ್ಯಗಳಲ್ಲಿ ವಿಫಲ ಕೂಡ ಆಗಿತ್ತು. ಕೆಲವು ರಾಜ್ಯಗಳಲ್ಲಿ ವಿಜಯ್ ಹಾಗೂ ಪ್ರಶಾಂತ್ ಕಿಶೋರ್ ಬಗ್ಗೆ ಅನೇಕರು ಲೇವಡಿ ಕೂಡ ಮಾಡಿದ್ರು. ಮೊದಲ ಚುನಾವಣೆಯಲ್ಲೇ ನಟ ವಿಜಯ್ ಅವರು ಜಯಭೇರಿ ಬಾರಿಸಿದ್ದಾರೆ. ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ತಂತ್ರಗಾರಿಕೆಗೆ ಮತ್ತೆ ಮರುಜೀವ ಬಂದಿದೆ ಈಗ. ಅದು ಕೂಡ ದ್ರಾವಿಡರ ನಾಡಲ್ಲಿ ರಾಜಕೀಯ ಲೆಕ್ಕಾಚಾರವನ್ನೇ ಉಲ್ಟಾ ಪಲ್ಟಾ ಮಾಡಿದ್ದಾರೆ. ನಟ ವಿಜಯ್ ಹಾಗೂ ರಾಜಕೀಯ ತಂತ್ರಜ್ಞ ಪ್ರಶಾಂತ್ ಕಿಶೋರ್ ಪಿಕೆ ಅಂತಲೇ ಕರೆಸ್ಕೊಳ್ತಾರೆ. ಅನೇಕ ಪಕ್ಷಗಳನ್ನು ಗೆಲ್ಲಿಸಿರುವಂತಹ ಹೆಗ್ಗಳಿಕೆ ಅವರಿಗಿದೆ. ಆದರೆ ಕೆಲವು ರಾಜ್ಯಗಳಲ್ಲಿ ಅವರ ಒಂದು ಸಮೀಕ್ಷೆ ಉಲ್ಟಾ ಹೊಡೆದಿತ್ತು. ಜೊತೆಗೆ ಕೆಲವು ರಾಜ್ಯಗಳನ್ನು ಸೋತಿದ್ರು ಕೂಡ. ಆದರೆ ಅದರ ಹೊರತಾಗಿ ಯಾವಾಗ ನಟ ವಿಜಯ್ ಬಗ್ಗೆ ಅವರು ಭವಿಷ್ಯ ನುಡಿದ್ರು, ನಟ ವಿಜಯ್ ಅವರ ಜೊತೆಗೆ ಸೇರಿಕೊಂಡು ಈ ಚುನಾವಣೆಯಲ್ಲಿ ಕೆಲಸ ಮಾಡಿದ್ರು, ಆಗ ಅನೇಕರು ಲೇವಡಿ ಮಾಡಿದ್ರು. ಸಾಧ್ಯನೇ ಇಲ್ಲ, ಏನೋ ಹೇಳ್ತಾ ಇದ್ದಾರೆ ಇವರು, ಅಷ್ಟೊಂದು ಕ್ಷೇತ್ರಗಳನ್ನು ಗೆಲ್ಲೋದಕ್ಕೆ ಅದು ಹೆಂಗೆ ಸಾಧ್ಯ ಫಸ್ಟ್ ಅಟೆಂಪ್ಟಲ್ಲಿ ಅಂತ ಅನೇಕರು ಹೇಳಿದ್ರು. ಆದರೆ ಆ ಎಲ್ಲ ಲೆಕ್ಕಾಚಾರಗಳು ಈಗ ಉಲ್ಟಾ ಆಗಿದ್ದಾವೆ. ನಟ ವಿಜಯ್ ಅವರು ಪ್ರಶಾಂತ್ ಕಿಶೋರ್ ಅವರನ್ನ ಭೇಟಿ ಮಾಡಿರುವಂಥದ್ದನ್ನು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಈ ಸಂಪೂರ್ಣ ಗೆಲುವೇನಿದೆ ಅದರಲ್ಲಿ ಪ್ರಶಾಂತ್ ಕಿಶೋರ್ ಅವರ ಪಾತ್ರ ಕೂಡ ಇದೆ. ಇನ್ನು ಈವರೆಗೆ ಮಂಕಾಗಿದ್ದಂತಹ ಪ್ರಶಾಂತ್ ಕಿಶೋರ್ ಅವರ ರಾಜಕೀಯ ಭವಿಷ್ಯ, ಜೊತೆಗೆ ಅವರ ರಾಜಕೀಯ ತಂತ್ರಗಾರಿಕೆ, ಇದೆಲ್ಲದಕ್ಕೂ ಕೂಡ ಈಗ ಮತ್ತೆ ಮರುಜೀವ ಬಂದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ನೋಡಿ, ಮೊದಲು ಬಿಜೆಪಿಯನ್ನ ಗೆಲ್ಲಿಸ್ಕೊಂಡು ಬಂದ್ರು. ಇನ್ನು 2014ರಲ್ಲಿ ಪ್ರಶಾಂತ್ ಕಿಶೋರ್ ಅವರು ಪ್ರಚಲಿತರಾದರು. ಆಗ ಬಿಜೆಪಿಯ ಒಂದು ಲೋಕಸಭೆ ಚುನಾವಣೆಯಲ್ಲಿ ತಂತ್ರಗಾರಿಕೆಯನ್ನು ಹೆಣೆದಿದ್ರು. ಅದಾದ ನಂತರದಲ್ಲಿ ಪ್ರಶಾಂತ್ ಕಿಶೋರ್ ಅವರ ಹೆಸರು ಪ್ರಚಲಿತವಾಗುತ್ತೆ. ನಂತರದ ದಿನದಲ್ಲಿ ಮತ್ತೆ ಅವರು ಬಿಜೆಪಿ ಜೊತೆಗೆ ಹಲವಾರು ರಾಜ್ಯಗಳಲ್ಲಿ ಬಿಜೆಪಿಯನ್ನು ಗೆಲ್ಲಿಸೋದಕ್ಕೆ ಅಂತ ಕೆಲಸ ಮಾಡಿದ್ರು. ನಂತರದಲ್ಲಿ ಆಮ್ ಆದ್ಮಿ ಪಕ್ಷವನ್ನು ದೆಹಲಿಯಲ್ಲಿ ಗೆಲ್ಲಿಸೋದಕ್ಕೂ ಕೂಡ ತಂತ್ರಗಾರಿಕೆಯನ್ನು ಹೆಣೆದ್ರು. ಅಲ್ಲೂ ಕೂಡ ಗೆಲುವನ್ನು ಸಾಧಿಸಿದ್ರು. ಅಲ್ಲೂ ಕೂಡ ಚುನಾವಣಾ ತಂತ್ರಜ್ಞತೆಗೆ ಮತ್ತಷ್ಟು ಹೆಸರುವಾಸಿಯಾದರು. ಅದಾದ ನಂತರದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರನ್ನು ಕೂಡ ಗೆಲ್ಲಿಸಿದಂತಹ ಹೆಗ್ಗಳಿಕೆ ಪ್ರಶಾಂತ್ ಕಿಶೋರ್ ಅವರಿಗೆ ಸಲ್ಲುತ್ತೆ. ಮತ್ತೊಂದು ಬಾರಿ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾಗ ಖೇಲಾ ಹೋಬೆ ಅನ್ನುವಂತಹ ಒಂದು ಏನು ಅಭಿಯಾನ ಆರಂಭ ಆಗಿತ್ತು. ಅದನ್ನು ಆರಂಭ ಮಾಡಿಸಿದ್ದೆ ಪ್ರಶಾಂತ್ ಕಿಶೋರ್ ಅವರು. ಆ ಮೂಲಕವಾಗಿ ಮಮತಾ ಬ್ಯಾನರ್ಜಿ ಅವರನ್ನು ಮತ್ತೊಮ್ಮೆ ಅಧಿಕಾರಕ್ಕೆ ಮರಳುವಂತೆ ಪ್ರಶಾಂತ್ ಕಿಶೋರ್ ಅವರು ಮಾಡಿದ್ರು. ಅದಾದ ನಂತರದಲ್ಲಿ ಅವರು ಕೂಡ ಸ್ಪರ್ಧೆ ಮಾಡಿದ್ರು ಬಿಹಾರದ ಚುನಾವಣೆಯಲ್ಲಿ. ಆದರೆ ಬಿಹಾರದ ಚುನಾವಣೆಯಲ್ಲಿ
ತಮ್ಮದೇ ಪಕ್ಷವನ್ನು ಅವರಿಗೆ ಗೆಲ್ಲಿಸ್ಕೊಂಡು ಬರೋದಕ್ಕಾಗಲಿಲ್ಲ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ರಾಜಕೀಯ ಪಕ್ಷಗಳು, ಅನೇಕ ರಾಜಕೀಯ ಚುನಾವಣಾ ತಂತ್ರಜ್ಞರು ಎಲ್ಲರೂ ಕೂಡ ಸುಮ್ಮನೆ ಏನೋ ಹೇಳ್ತಾರವರು, ಬೇರೆಯವ್ರನ್ನ ಗೆಲ್ಲಿಸ್ಕೊಂಡು ಬರೋ ಬಗ್ಗೆ ಮಾತನಾಡ್ತಾರೆ. ಆದರೆ ತಮ್ಮದೇ ಪಕ್ಷವನ್ನು ಅವ್ರಿಗೆ ಗೆಲ್ಲಿಸ್ಕೊಂಡು ಬರಲಿಲ್ಲ ಅಂತ, ಜನಸ್ವರಾಜ್ ಪಕ್ಷವನ್ನು ಗೆಲ್ಲಿಸ್ಕೊಂಡು ಬರೋದಕ್ಕೆ ಅವ್ರಿಗೆ ಆಗಲಿಲ್ಲ ಅಂತ ಅನೇಕರು ಟೀಕೆ ಮಾಡಿದ್ರು, ಟಿಪ್ಪಣಿಗಳನ್ನು ಮಾಡಿದ್ರು. ಅದು ಬೇರೆ ಮಾತು. ಆದರೆ ಅದಾದ ನಂತರದಲ್ಲಿ ಮತ್ತೆ ಅವರಿಗೆ ಅವಕಾಶ ಸಿಕ್ಕಿದ್ದು ನಟ ವಿಜಯ್ ದಳಪತಿಯವರ ಜೊತೆಗೆ. ಅದು ಕೂಡ ದ್ರಾವಿಡರ ನೆಲದಲ್ಲಿ ಆ ಮತ ಬ್ಯಾಂಕ್ ಏನಿದೆ ಅದನ್ನು ಟ್ರೇಸ್ ಅಪ್ ಮಾಡುವಂಥದ್ದು ತುಂಬ ಕಷ್ಟದ ಕೆಲಸ. ಆದರೆ ಆದರೂ ಕೂಡ ಚುನಾವಣಾ ತಂತ್ರಜ್ಞ ಪ್ರಶಾಂತ್ ಕಿಶೋರ್ ಅವರು ಇದೀಗ TVK ಪಕ್ಷದ ಗೆಲುವಿಗೆ ಕಾರಣೀಭೂತರಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಹೋದ್ಯೋಗಿ ಸಾಹಿಲ್. ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಾಹಿಲ್, ಒಂದು ಕಡೆ ಈ ಹಿಂದಿನಿಂದಲೂ ಕೂಡ 2014ರಿಂದ ನಿರಂತರವಾಗಿ ಚುನಾವಣಾ ತಂತ್ರಜ್ಞ ಅಂತ ಕರೆಸ್ಕೊಳ್ತಾ ಇದ್ದಂತಹ PK ಅವರು ನಂತರದ ದಿನಗಳಲ್ಲಿ ಸಾಕಷ್ಟು ಟೀಕೆ ಟಿಪ್ಪಣಿಗೆ ಒಳಗಾದರು. ತಮ್ಮದೇ ಪಕ್ಷವನ್ನು ಗೆಲ್ಲಿಸ್ಕೊಂಡು ಬರೋದಕ್ಕಾಗಲಿಲ್ಲ. ಆದರೆ ಈಗ ಒಂದು ಅಭೂತಪೂರ್ವ ಗೆಲುವಿಗೆ, ಅದು ಕೂಡ ತಮಿಳುನಾಡಿನಲ್ಲಿ ಕಾರಣೀಭೂತರಾಗಿದ್ದಾರೆ. ಯಾವ ರೀತಿಯಾಗಿ ತಯಾರಿ ಇತ್ತು, ಈಗ ಮತ್ತೆ ಮರು ಜೀವ ಪಡ್ಕೊಂಡ್ರ PK ಅವರು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಪ್ರಶಾಂತ ಕಿಶೋರ್ರ ಸ್ವಪಕ್ಷದ ಸೋಲು ಮತ್ತು ಆ ಪಕ್ಷದ ಅಸ್ತಿತ್ವವನ್ನು ಉಳಿಸಿಕೊಳ್ಳುವುದರಲ್ಲಿ ಪ್ರಶಾಂತ್ ಕಿಶೋರ್ ಲಿಟ್ರಲಿ ಸೋತ್ರು ಎನ್ನುವಂತಹ ಕಾರಣವನ್ನೇ ಮುಂದಿಟ್ಟುಕೊಂಡು ಪ್ರಶಾಂತ್ ಕಿಶೋರ್ ಅವರು ಸ್ವತಃ ಹೇಳಿರುವ ಹೇಳಿಕೆಯನ್ನು ಹೇಳ್ತಾ ಇದ್ದೀನಿ. ನಾನಿನ್ನೂ ಸತ್ತಿಲ್ಲ, ನನ್ನ ಪಕ್ಷ ಅದರ ಅಸ್ತಿತ್ವವನ್ನು ಕಳೆದುಕೊಂಡಿರಬಹುದು, ಅದರಲ್ಲಿ ನಾನು ವಿಫಲತೆಯನ್ನು ಕಂಡಿರಬಹುದು, ಆದರೆ ನನ್ನ ಆತ್ಮ ಮತ್ತು ನನ್ನ ಹೃದಯ ಇನ್ನೂ ಚಲನಾ ಸ್ಥಿತಿಯಲ್ಲಿದೆ. ನೋಡಿ, ಪ್ರಶಾಂತ್ ಕಿಶೋರ್ ಅವರ ಈ ಸಮೀಕ್ಷೆ ಹೊರಬಂದಾಗ ಅನೇಕ ರಾಷ್ಟ್ರೀಯ ಪಕ್ಷದ ಮುಖಂಡರುಗಳು ಕಪ್ಪು ಕೋಣೆಯಲ್ಲಿ ಕೂತು ಕೈಯಲ್ಲಿ ವೈನ್ ಗ್ಲಾಸನ್ನು ಹಿಡ್ಕೊಂಡು ಗಹಗಹಿಸಿಕೊಂಡು ನಕ್ಕಿದ್ದು ಇದೆ. ಸಂತೋಷ್, ಇದೊಂತರಹದ ಅವೈಜ್ಞಾನಿಕವಾದ ಸಮೀಕ್ಷೆ ಅಲ್ವಾ? ಒಬ್ಬ ಯಕಶ್ಚಿತ್ ಆಫ್ಟರ್ ಒಂದು ಆಕ್ಟರ್, ತೆರೆಯ ಮೇಲೆ ಬಣ್ಣ ಹಚ್ಚಿ ಆಕ್ಟ್ ಮಾಡುವಂತಹ ವಿಜಯ್ 118 ಸೀಟ್ ಗಳಿಸೋದ, ಇದು ಆಧುನಿಕ ಹಾಸ್ಯ ಅಂತ ಹೇಳಿ ಒಂದಷ್ಟು ಜನ ತಮಾಷೆ ಮಾಡಿದ್ರು. ಆದರೆ ಯಾರು ಇದನ್ನು ಅವೈಜ್ಞಾನಿಕ ಸಮೀಕ್ಷೆ ಅಂತ ಕರೆದ್ರೋ, ಯಾರು ಇದನ್ನು ಅವಾಸ್ತವಿಕತೆ ಒಳಗೊಂಡಿರುವ ಸಮೀಕ್ಷೆ ಅಂತೇಳಿ ಮೂದಲಿಸಿದ್ರೋ, ಕುಹಕ ಆಡಿದ್ರೋ, ಅಂತಹವರ ಮುಖ ಇವತ್ತು ಗಂಭೀರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಸ್ಟಾರ್ ನಟ ನೋಡಿ, ಸಂತೋಷ್, ರಾಷ್ಟ್ರೀಯ ಪಕ್ಷವಾದಂತಹ ಕಾಂಗ್ರೆಸ್ಸು TVK ಕಾಂಗ್ರೆಸ್ಸನ್ನು ಆಹ್ವಾನಿಸಿದಂತಹ ಸಂದರ್ಭ, ನಾನು ನೀವು ಮರ್ಜಾಗಿ ಅಥವಾ ಅಲೈನ್ಸ್ ಮಾಡ್ಕೊಂಡು ತಮಿಳುನಾಡಿನಲ್ಲಿ ಸ್ಪರ್ಧೆ ಮಾಡೋಣ ಅಂತ ಹೇಳಿದಾಗ ರಾಹುಲ್ ಗಾಂಧಿ ಅತ್ಯಂತ ತಾತ್ಸಾರ ಮನೋಭಾವದಿಂದ ಬೇಡ ಬೇಡ ನಡೀರಿ ಅನ್ನೋ ಮಾತಿನಲ್ಲಿ ಅವರನ್ನು ದೂರ ಇಟ್ಟಿತ್ತು. ಆದರೆ ಅದೇ TVK ಇವತ್ತು ತಮಿಳುನಾಡಿನ ಕುಮಾರಸ್ವಾಮಿಯಾಗಿ ಬದಲಾಗಿದ್ದಾರೆ, ತಮಿಳುನಾಡಿನ ಓರ್ವ ಕಿಂಗ್ ಮೇಕರ್ ಆಗಿ ಬದಲಾಗಿದ್ದಾರೆ. ಇನ್ನೇನು ಒಂದು ಅರ್ಧ ಗಂಟೆ ಕಳೆದ್ರೆ ಅವರು ಸಿಂಗಲ್ ಮೆಜಾರಿಟಿ ರೂಲ್ ಮಾಡಬಹುದಾ ಅನ್ನೋದನ್ನು ನಾನು ಮತ್ತು ನೀವು ಇಲ್ಲೇ ಜಡ್ಜ್ ಮಾಡಬಹುದು. ಆದರೆ ಅಧಿಕೃತವಾದ ಘೋಷಣೆಗೂ ಮುನ್ನ ನಾವು ಯಾವುದೇ ತೀರ್ಮಾನಕ್ಕೆ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಹೇಳ್ತಾ ಇಲ್ಲ. ಸೊ ಪ್ರಶಾಂತ್ ಕಿಶೋರ್ ವಿಚಾರಕ್ಕೆ ಬರೋಣ. ನಿಮ್ಮ ಪ್ರಶ್ನೆಗೆ ನಾನು ಉತ್ತರವನ್ನು ಕೊಡೋದಾದರೆ, ಅವರು ಜನಸ್ವರಾಜ್ ಎನ್ನುವಂತಹ ಪಕ್ಷವನ್ನು ಕಟ್ಟಿದ್ರು, ಅದರಲ್ಲಿ ಲಿಟ್ರಲಿ ಆದಂತಹ ಸೋಲನ್ನು ಅನುಭವಿಸಬೇಕಾಗಿ ಬಂತು. ಇನ್ನು ಅದಾದ ನಂತರ ಅವರು ಸ್ವತಂತ್ರವಾದಂತಹ ನೋಡಿ ಐಬ್ಯಾಕ್ ಎನ್ನುವಂತಹ ಸಮೀಕ್ಷಾ ಏಜೆನ್ಸಿಯಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ರು. ಅದನ್ನು ಕೂಡ ತೊರೆದು ಈಗ ಸ್ವತಂತ್ರವಾದಂತಹ ಸಮೀಕ್ಷಾ ಏಜೆನ್ಸಿಯನ್ನು ಅವರು ಮಾಡಿ ಈ ತರಹದ್ದೊಂದು ಸಮೀಕ್ಷೆ ಕೊಡುವುದರ ಮುಖೇನ ಜಗತ್ತಿನೆಲ್ಲೆಡೆ ಒಂದು ತರಹದ ಶ್ಲಾಘನೆಗೆ ಗುರಿಯಾಗಿದ್ದಾರೆ. ಸಂತೋಷ್, ಧನ್ಯವಾದಗಳು ಸಾಹಿಲ್ ನಿಮ್ಮೆಲ್ಲ ಮಾಹಿತಿಗೆ. ನೋಡಿ, 2014ರಿಂದ ಅಸ್ತಿತ್ವಕ್ಕೆ ಬಂದಂತಹ ಪ್ರಶಾಂತ್ ಕಿಶೋರ್ ಅವರು ಐಬ್ಯಾಕ್ ಅನ್ನುವಂತಹ ಒಂದು ಸಂಸ್ಥೆಯನ್ನು ಕಟ್ತಾರೆ. ಇಡೀ ದೇಶಾದ್ಯಂತ ಚುನಾವಣಾ ಸಮೀಕ್ಷೆಯಲ್ಲಿ ಒಂದು ಹೊಸ ಭಾಷ್ಯವನ್ನೇ ಬರೀತಾರೆ. ಒಂದು ಭಾರಿ ಬದಲಾವಣೆಗೆ ಕಾರಣೀಭೂತರಾದರು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. 2014ರಲ್ಲಿ BJPಯ ಅಭೂತಪೂರ್ವ ಗೆಲುವು, ಅದಾದ ನಂತರದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ BJP ನಿರಂತರವಾಗಿ ತನ್ನ ಕಬಂದ ಬಾಹುಗಳನ್ನು ವ್ಯಾಪಿಸಿಕೊಳ್ತಾ ಹೋಯಿತು. ಬೇರೆ ಬೇರೆ ರಾಜ್ಯಗಳಲ್ಲಿ ಅಭೂತಪೂರ್ವ ಗೆಲುವುಗಳನ್ನು ಸಾಧಿಸಿತು. ಅದಕ್ಕೆ ಕಾರಣೀಭೂತರು ಇದೇ ಪ್ರಶಾಂತ್ ಕಿಶೋರ್ ಅವರು, PK ಅಂತಲೇ ಕರೆಸ್ಕೊಂಡ್ರು. ನಂತರದಲ್ಲಿ ದೆಹಲಿಯ ಚುನಾವಣೆ ಬರುತ್ತೆ. ಅರವಿಂದ್ ಕೇಜ್ರಿವಾಲ್ ಅವರ ಪಕ್ಷವನ್ನು, ಆಮ್ ಆದ್ಮಿ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲೂ ಕೂಡ ಇವರದ್ದೇ ಸಂಸ್ಥೆ ಐಬ್ಯಾಕ್ ಅನ್ನುವಂತಹ ಸಂಸ್ಥೆ ಕೆಲಸ ಮಾಡುತ್ತೆ. ಪ್ರಚಾರಕವಾಗಿಯೂ ಕೂಡ
ಜೊತೆಗೆ ಅಲ್ಲಿ ತಂತ್ರಗಾರಿಕೆಯನ್ನು ಹೆಣೆದು ಕೊಡುವಂತಹ ಕೆಲಸವನ್ನೂ ಕೂಡ ಇದೇ ಸಂಸ್ಥೆ ಮಾಡುತ್ತೆ. ಅದಾದ ನಂತರದಲ್ಲಿ ಮತ್ತೆ ಪಶ್ಚಿಮ ಬಂಗಾಳದ ಚುನಾವಣೆ, ಮಮತಾ ಬ್ಯಾನರ್ಜಿ ಅವರನ್ನು ಮತ್ತೊಮ್ಮೆ ಅಧಿಕಾರಕ್ಕೆ ತರುವಲ್ಲಿ PK ಅವರು ಯಶಸ್ವಿಯಾಗ್ತಾರೆ. ಅಲ್ಲಿಗಾಗಲೇ ಏನಾಗುತ್ತೆ ಅಂತಂದರೆ ಸಾಕಷ್ಟು ಯಶಸ್ಸನ್ನು ಸಾಧಿಸಿದರು. ಚುನಾವಣಾ ತಂತ್ರಗಾರಿಕೆಯಲ್ಲಿ ಯಾರೂ ಕೂಡ ಪ್ರಶಾಂತ್ ಕಿಶೋರ್ ಅವರಿಗೆ ಸರಿಸಾಟಿ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಪ್ರಶಾಂತ್ ಕಿಶೋರ್ ಅವರು ಇಡೀ ದೇಶ ಮಾತ್ರವಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಹೆಸರುವಾಸಿಯಾದರು. ಆದರೆ ನಂತರದಲ್ಲಿ ಬಿಹಾರದ ವಿಧಾನಸಭೆ ಚುನಾವಣೆ ಬರುತ್ತೆ. ಇಲ್ಲಿ ಬರುವಂಥದ್ದು ಕ್ಲೈಮ್ಯಾಕ್ಸ್. ಇಲ್ಲೇನಾಗುತ್ತೆ ಅಂದರೆ ಪ್ರಶಾಂತ್ ಕಿಶೋರ್ ಅವರು ತಮ್ಮದೇ ಆಗಿರುವಂತಹ ಒಂದು ಪಕ್ಷವನ್ನು ಸ್ಥಾಪನೆ ಮಾಡಿಕೊಳ್ತಾರೆ. ಜನಸ್ವರಾಜ್ ಅನ್ನುವಂತಹ ಪಕ್ಷವನ್ನು ಸ್ಥಾಪನೆ ಮಾಡಿಕೊಂಡ್ರು. ವಿಧಾನಸಭೆ ಚುನಾವಣೆಗೆ ನಿಂತರು. ಸಾಕಷ್ಟು ಫೈಟ್ ಮಾಡಿದ್ರು ಕೂಡ. ಐಬ್ಯಾಕ್ ಸಂಸ್ಥೆ ಮೇಲೆ ಇಡಿ ದಾಳಿಯಾಗುತ್ತೆ, ಅದು ಬೇರೆ ಮಾತು. ಅವರನ್ನು ಚುನಾವಣೆಯಲ್ಲಿ ಸಾಕಷ್ಟು ತೊಂದರೆಗೆ ಒಳಪಡಿಸಲಾಗುತ್ತೆ, ಅದು ಬೇರೆ ಮಾತು. ಆದರೆ ಚುನಾವಣೆಯಲ್ಲಿ ತಮ್ಮದೇ ಪಕ್ಷದ ಒಂದು ಸಮೀಕ್ಷೆ ಏನಿದೆ ಅದನ್ನು ತಪ್ಪು ಲೆಕ್ಕಾಚಾರ ಮಾಡಿದ್ರು. ಅಂದರೆ ಅವ್ರು ಹೇಳೋದು, ನಾವು ಏಕಾಂಗಿಯಾಗಿ ಸರ್ಕಾರವನ್ನು ರಚನೆ ಮಾಡ್ಕೊಳ್ತೀವಿ, ಬಹುಮತವನ್ನು ಪಡ್ಕೊಂಡು ಸರ್ಕಾರವನ್ನು ರಚನೆ ಮಾಡ್ತೀವಿ ಅಂತ ದಾವೆಯನ್ನು ಮಾಡಿದರು ಪ್ರಶಾಂತ್ ಕಿಶೋರ್ ಅವರು. ನಂತರದಲ್ಲಿ ಭಾರಿ ಪ್ರಮಾಣದಲ್ಲಿ ಸೋಲನ್ನು ಕಂಡಾಗ ಇಡೀ ದೇಶದಾದ್ಯಂತ ಎಲ್ಲ ಚುನಾವಣಾ ತಂತ್ರಜ್ಞರು ಅವರ ತಂತ್ರಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಕ್ಕಿದ್ದೂ ಇದೆ. ಅವರ ಲೆಕ್ಕಾಚಾರ ಎಲ್ಲವೂ ಕೂಡ ಉಲ್ಟಾ ಆಗಿ ಹೋಯಿತು. ಇನ್ನು ಮುಗಿತು ಪ್ರಶಾಂತ್ ಕಿಶೋರ್ ಅವ್ರದ್ದು. ಅವರ ಪಕ್ಷವನ್ನೇ ಅವ್ರಿಗೆ ಗೆಲ್ಲಿಸ್ಕೊಂಡು ಬರಲಿಕ್ಕಾಗಲಿಲ್ಲ ಅಂದಮೇಲೆ ಬೇರೆ ಪಕ್ಷಗಳನ್ನು ಅವ್ರು ಏನ್ರಿ ಗೆಲ್ಲಿಸ್ತಾರೆ ಅಂತ ತೀವ್ರವಾಗಿ ಲೇವಡಿ ಕೂಡ ಆಯಿತು. ಅದಾದ ನಂತರದಲ್ಲಿ ಮತ್ತೆ ಒಂದು ಅವಕಾಶ, PK ಅವರ ಪುನರುಜ್ಜೀವನ, ಅದು ಈ TVK ಪಕ್ಷದ ಮೂಲಕ ತಮಿಳುನಾಡಿನಲ್ಲಿ ಆಯಿತು ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅವರನ್ನು ಅಪಹಾಸ್ಯ ಮಾಡಿದವರು, ಅವರನ್ನು ಲೇವಡಿ ಮಾಡಿದವರು, ಯಾರ್ಯಾರು ಅವರ ಚುನಾವಣಾ ತಂತ್ರಗಾರಿಕೆಯ ಬಗ್ಗೆ ಸವಾಲುಗಳನ್ನು ಮಾಡಿದ್ರು, ಸಮೀಕ್ಷೆಗಳ ಬಗ್ಗೆ ಲೇವಡಿಯನ್ನು ಮಾಡಿದ್ರು, ಪ್ರತಿಯೊಬ್ಬರಿಗೂ ಕೂಡ ಈಗ ಉತ್ತರ ಅಂತ ಹೇಳಿದರೂ ಕೂಡ, ಕಪಾಳ ಮೋಕ್ಷ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅದರಲ್ಲೂ ನಾನು PK ಅವರ ಕೆಲವು ಪರ್ಸನಲ್ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೂಡ ಸ್ಟಡಿ ಮಾಡ್ತಾ ಇದ್ದೆ. ಅವರು ತಮ್ಮ ಯಾವುದೇ ಇನ್ಸ್ಟಾಗ್ರಾಮ್ ಖಾತೆಗಳಾಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು ಅಥವಾ ಟ್ವಿಟ್ಟರ್ ಆಗಿರ್ಬೋದು, ಯಾವುದೇ ಖಾತೆಗಳೇ ಇಲ್ಲ. ನಾನು ಯೂಸ್ ಮಾಡೋದು ಕೀಪ್ಯಾಡ್ ಫೋನು. ಆದರೆ ಜನರ ಜೊತೆಗೆ ಕನೆಕ್ಟ್ ಮಾಡ್ತೀನಿ ನಾನು ಅನ್ನುವಂಥ ವಿಚಾರವನ್ನು ಅವ್ರು ಹೇಳಿದರು. ಜೊತೆಗೆ ಈ ಒಂದು ಚುನಾವಣೆಯಲ್ಲೂ ಕೂಡ ನಟ ವಿಜಯ್ ಅವರು ಯಾವುದೇ ಒಂದು ಮಾಧ್ಯಮಗಳಿಗೆ ಇಂಟರ್ವ್ಯೂ ಕೊಡಲಿಲ್ಲ, ಎಲ್ಲೂ ಕೂಡ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಲಿಲ್ಲ. ನಿರಂತರವಾಗಿ ಜನರ ಜೊತೆಗೆ ಕಮಿಟ್ ಆಗ್ತಾ ಹೋದರು. ಕೊನೆಗೆ ಚುನಾವಣೆಯಲ್ಲಿ ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ.